ವಾಲ್ಮೀಕಿ ಹಗರಣದಂತೆ ಚಕ್ಕಡಿದಾರಿ ಹಗರಣ ತನಿಖೆಗೆ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಆಗ್ರಹ. ನವಲಗುಂದ ಮತಕ್ಷೇತ್ರದಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಡುವ ನೆಪದಲ್ಲಿ ಪಾರದರ್ಶಕ ಕಾನೂನು ಉಲ್ಲಂಘನೆ ಮಾಡಿ ಚಕ್ಕಡಿ ರಸ್ತೆಗಳ ನಿರ್ಮಿಸಿ ಕೋಟ್ಯಾಂತರ ರೂಪಾಯಿ ಕೊಳ್ಳೆ ಹೊಡೆಯಲಾಗುತ್ತಿದ್ದು ಸರ್ಕಾರ ತನಿಖೆಗೆ ಮುಂದಾಗಬೇಕೆಂದು ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಎಚ್ಚರಿಸಿದ್ದಾರೆ. ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ರಾಜ್ಯದಲ್ಲಿ ನಾವೇನು ಹಗರಣಗಳನ್ನು ನೋಡ್ತಾ ಇದ್ದೀವಿ. ಮೈಸೂರದ ಮೂಡ ಹಗರಣ, ಇನ್ನೊಂದು ಭಾಗದಲ್ಲಿ ವಾಲ್ಮೀಕಿ ಹಗರಣ. ಇವತ್ತು ಅದೇ ಮಾದರಿಯಲ್ಲಿ ನಮ್ಮ ರೈತರ ನಾಡಿನಲ್ಲಿ ಕೂಡ ಒಂದು ಚಕ್ಕಡಿ ರಸ್ತೆ ಹಗರಣ ಆಗ್ತಕ್ಕಂಥದ್ದನ್ನು ಕೋಟ್ಯಾಂತರ ರೂಪಾಯಿ, ಒಂದು ವರ್ಷದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ತೆಗೆದುಕೊಂಡು ಬಂದು ಇವತ್ತು ಯಾವುದೇ ಪಾರದರ್ಶಕ ಕಾನೂನನ್ನು ಇವತ್ತು ಪಾಲನೆ ಮಾಡಲಾರ್ದೇನೆ ಇವತ್ತು ಈ ರಸ್ತೆಗೆ ಒಂದು ಪಾರದರ್ಶಕ ಕಾನೂನು ಅಂತಿದೆ. ಇದು ಯಾವ ಯೋಜನೆಯಲ್ಲಿ ರಸ್ತೆ ಆಗ್ತಾ ಇದೆ, ಇವತ್ತು ಯಾವ ಯೋಜನೆಯಲ್ಲಿ ಇದಕ್ಕೆ ಎಷ್ಟು ಮೀಟ್ರ್ ಆಗ್ತಾ ಇದೆ, ಎಷ್ಟು ಉದ್ದ ಇದೆ, ಎಷ್ಟು ದಪ್ಪ ಆಗಬೇಕು ಅನ್ನುವಂಥದ್ದು ಇವತ್ತು ಪಾರದರ್ಶಕ ಕಾನೂನನ್ನು ಸಂಪೂರ್ಣ ಉಲ್ಲಂಘನೆ ಆಗ್ತಕ್ಕಂಥದ್ದು ನನಗೆ ಕಂಡು ಬರ್ತಕ್ಕಂಥದ್ದು. ನವಲಗುಂದ ಪಾರಂಪರಿಕ ಗುಡ್ಡದಲ್ಲಿ ಅಕ್ರಮವಾಗಿ ಮಣ್ಣು ಕೊಳ್ಳೆ ಹೊಡೆಯುತ್ತಿರುವ ಕುರಿತು ಜನರು ಗಮನಕ್ಕೆ ತಂದಾಗ ಸ್ಥಳ ಪರಿಶೀಲನೆ ನಡೆಸಿದಾಗ ಕಾನೂನು ಮೀರಿ ನಡೆಯುತ್ತಿರುವುದು ಕಂಡುಬಂದಿದೆ. ಸರ್ಕಾರವು ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲ, ಅಧಿಕೃತ ಆದೇಶ ಪಡೆಯದೆ ಕಾಮಗಾರಿ ಮಾಡಲು ಕೂಡ ಸಾಧ್ಯವಿಲ್ಲ. ಕ್ಷೇತ್ರದಲ್ಲಿ ಸರ್ಕಾರದ ಪಾರದರ್ಶಕ ಕಾನೂನಿನ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ. ನಗರಸಭೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಯಾವುದೇ ಪರವಾನಗಿ ಕೂಡ ಇಲ್ಲದೆ ಗುಡ್ಡದ ಮಣ್ಣನ್ನು ತೆಗೆದು ನಗರೋತ್ಥಾನ ಡಾಂಬರ್ ರಸ್ತೆಯ ಮೇಲೆ ಮಣ್ಣು ಹಾಕಿ ಚಕ್ಕಡಿದಾರಿ ಎಂದು ಕೋಟಿ ಹಣವನ್ನ ಲೂಟಿ ಹೊಡೆಯಲಾಗುತ್ತಿದೆ ಎಂದು ಹೇಳಿದರು. ನಗರಸಭೆಯ ವಾಹನಗಳನ್ನು ಕೂಡ ದುರ್ಬಳಕೆಯನ್ನ ಮಾಡಿಕೊಂಡಿರುವುದು ಕಂಡು ಬಂದಿದ್ದು ಚಕ್ಕಡಿ ದಾರಿಗಾಗಿ ಈಗಾಗಲೇ ಪಡೆದಿರುವ ಹಣ ಎಷ್ಟು ಎಂಬುದನ್ನು ಕೇಳಬೇಕು. ಯಾವ ಸರ್ಕಾರಿ ಭೂಮಿಯಲ್ಲಿ ಮಣ್ಣನ್ನು ತೆಗೆದು ತೆರಿಗೆ ವಂಚನೆಯನ್ನು ಕೂಡ ಮಾಡಲಾಗುತ್ತದೆ ಎಂಬುದನ್ನು ಬಹಿರಂಗವಾಗಿ ಹೊರಗೆ ಎಳೆಯಬೇಕು. ಜೊತೆಗೆ ನವಲಗುಂದ ಕ್ಷೇತ್ರದಲ್ಲಿ ಚಕ್ಕಡಿದಾರಿ ಹಗರಣ ಬಹುದೊಡ್ಡದಾಗಿದ್ದು ಈ ಬಗ್ಗೆ ಸರ್ಕಾರ ತನಿಖೆಗೆ ಮುಂದಾಗಬೇಕೆಂದು ಶಂಕರ್ ಪಾಟೀಲ್ ಮುನೇನಕೊಪ್ಪ ಆಗ್ರಹಿಸಿದರು. ನಾನೇ ಹಿಂದೆ ಮಂತ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ, ಶಾಸಕನಿರ್ತಕ್ಕಂಥ ಸಂದರ್ಭದಲ್ಲಿ ನಗರೋತ್ಥಾನದಲ್ಲಿ ಬಹಳ ದೊಡ್ಡ ಇವತ್ತು ಡಾಂಬರ್ ರಸ್ತೆಯನ್ನು ಮಾಡಿರ್ತಕ್ಕಂಥದ್ದನ್ನು ಇವತ್ತು ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಮಾಡಿ ಇವತ್ತು ಸರ್ಕಾರದ ಮಣ್ಣನ್ನು, ನೀರಾವರಿ ಇಲಾಖೆಯ ಮಣ್ಣನ್ನು, ಇವತ್ತು ನಮ್ಮ ನವಲಗುಂದದ ಪಾರಂಪರಿಕ ಇತಿಹಾಸದ ಒಂದು ಗುಡ್ಡದ ಮಣ್ಣನ್ನು ಇವತ್ತು ನವಲಗುಂದದಲ್ಲಿ ಗಣಿಗಾರಿಕೆಯನ್ನು ಬಂದ್ ಮಾಡಿದ್ದಾರೆ ಸುಮಾರು 10-20 ವರ್ಷದಿಂದ. ಇವತ್ತು ಅಲ್ಲಿ ಸಾವಿರಾರು ಟ್ರಿಪ್ಗಳನ್ನು ಮಣ್ಣನ್ನು ತೆಗೆದುಕೊಂಡು ಬಂದು ಇವತ್ತು ಇಂಥ ರಸ್ತೆಗಳಿಗೆ ಉಪಯೋಗ ಮಾಡ್ತಕ್ಕಂಥದ್ದು ಇದು ಖಂಡನೀಯ. ಮತ್ತು ಈ ಜಿಲ್ಲಾ ಪಂಚಾಯತಿ ರಸ್ತೆ, PWD ರಸ್ತೆ, ನಗರೋತ್ಥಾನದಲ್ಲಿರ್ತಕ್ಕಂಥ ರಸ್ತೆ, PMGSY ರಸ್ತೆಗಳನ್ನು ಇವತ್ತು ಡಾಂಬರ್ ರಸ್ತೆಯನ್ನು ತೆಗೆದುಹಾಕಿ ಇವತ್ತು ಚಕ್ಕಡಿ ರಸ್ತೆಯನ್ನು ಮಾಡಿ ಇವತ್ತು ಯಾವುದೋ ಒಂದು ಇಲಾಖೆಯಿಂದ ಇವತ್ತು ಹಣವನ್ನು ಪಡಿತಕ್ಕಂಥ ಕೆಲಸ ಇವತ್ತು ನಡೆದಿದೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಬರ್ತಕ್ಕಂಥದ್ದು. ಇವತ್ತು ನಿಮ್ಮ ಕಣ್ಮುಂದೆ ನಡೀತಾ ಇದೆ. ಅದನ್ನು ಯಾರು ಮಾಡ್ತಾ ಇದ್ದಾರೆ ಸರ್ ಇದನ್ನೆಲ್ಲ? ಇದು ಸರ್ಕಾರ ತನಿಖೆ ಮಾಡಿದರೆ ಗೊತ್ತಾಗುತ್ತೆ. ಅಲ್ಲ ಸರ್, ಏನು ಶಾಸಕರು ಈಗ ಇವತ್ತು ಸರ್ಕಾರ ಇದ್ರ ಬಗ್ಗೆ ಯಾರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ತನಿಖೆ ಕೊಟ್ಟರೆ ಇದರ ಹಿಂದೆ ಯಾರಿದ್ದಾರೆ, ಯಾರು ಕೋಟ್ಯಾಂತರ ದುಡ್ಡನ್ನು ಈಗ ಒಂದು ವರ್ಷದಲ್ಲಿ ಅವ್ರು ತೆಗೆದುಕೊಂಡು ಬಂದಿದ್ದಾರೆ. ಕೋಟ್ಯಾಂತರ ರೂಪಾಯಿ ಹಣ ನನ್ನ ಕಡೆ ದಾಖಲೆಗಳಿದ್ದಾವೆ. ನಾನೀಗ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ದಾಖಲೆಗಳನ್ನು ಕೂಡ ನನ್ನ ಹತ್ರ ಇದ್ದಾವೆ. ಈಗ ಅದನ್ನು ಬಿಡುಗಡೆ ಮಾಡಿದೆಪ್ಪ ಅಂತಂದರೆ ಅದರಿಂದ ತನಿಖೆಗೆ ತೊಂದರೆ ಆಗುತ್ತೆ. ಅಲ್ಲಿ ನಮ್ಮ PA ಕಡೆ ಇರಬೇಕು ಸರ್. ಇಷ್ಟೆಲ್ಲ ಗುಡ್ಡದ ಮಣ್ಣು ತೆಗೆದ್ರು ಕೂಡ ತಹಸೀಲ್ದಾರ್ ಆಗಿರ್ಬೋದು, ಮೈನ್ಸ್ದವರು, ಅದು ಇವ್ರಿಗೆ ಗಮನಕ್ಕಿಲ್ಲ ಹೆಂಗಂತ. ಈಗ ನೋಡಿ, ನನ್ನ ಹತ್ರ ಸರ್ಕಾರದ ಇಲಾಖೆಯಿಂದನೇ ಇವತ್ತು ಬಂದಿರತಕ್ಕಂಥ ಅನೇಕ ದಾಖಲೆಗಳು, ಎಲ್ಲೆಲ್ಲಿ ಎಷ್ಟು ಬಿಲ್ಗಳು ಬಂದಿದೆ, ಎಷ್ಟು ಬಂದಿದ್ದಾವೆ ಅಂಥೇಳಿ ನಾನು ಇಲಾಖೆಯಿಂದನೇ ಮಾಹಿತಿ ತರಿಸ್ಕೊಂಡಿದ್ದೀನಿ. ಇಲಾಖೆ ಎಲ್ಲ ಸಮಗ್ರವಾಗಿರ್ತಕ್ಕಂಥ ಮಾಹಿತಿ ನನ್ನ ಹತ್ರ ಇದೆ. ಮತ್ತು ಎಲ್ಲೆಲ್ಲಿ ಡಾಂಬರ್ ರಸ್ತೆಗಳು ಪರಿವರ್ತನೆ ಆಗಿರ್ತಕ್ಕಂಥದ್ದು ಕೂಡ ನನ್ನ ಹತ್ರ ಇಡೀ ತಾಲೂಕಿನ ಮಾಹಿತಿ ಇದೆ ನನ್ನ ಹತ್ರ. ಇವತ್ತು ಇದನ್ನು ಬಿಡುಗಡೆ ಮಾಡಿದೆ ಅಂದರೆ ತನಿಖೆಗೆ ಎಲ್ಲೋ ಒಂದು ಕಡೆ ತೊಂದರೆ ಆಗುತ್ತೆ. ಇದು ಸಮಗ್ರ ತನಿಖೆ ಆಗಬೇಕು. ತಪ್ಪಿತಸ್ಥರು ಯಾರೇ ಇರಲಿ, ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ತಪ್ಪಾದಾಗ ಇವತ್ತು ಗವರ್ನರ್ ಅವರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ನ ಕೊಟ್ಟಿದ್ದಾರೆ. ಇವತ್ತು ವಾಲ್ಮೀಕಿ ಹಗರಣದಲ್ಲಿ ಕೂಡ ಇವತ್ತು ಮಾಜಿ ಸಚಿವರು ಇವತ್ತು ಜೈಲದಲ್ಲಿದ್ದಾರೆ ಈಗಾಗಲೇ. ಇವತ್ತು ಯಾರೇ ಎಷ್ಟೇ ದೊಡ್ಡವರು ಇರ್ಬೋದು, ಅದರ ಕಾನೂನು ಎಲ್ಲರಿಗೂ ಕೂಡ ಒಂದೇ.
ಈ ರೀತಿ ಹಗಲು ದರೋಡೆ ಮಾಡ್ತಕ್ಕಂಥದ್ದನ್ನು ಇವತ್ತು ಈ ರಾಜ್ಯದ ಜನ ಸಹಿಸೋದಿಲ್ಲ. ಮತ್ತು ಇದು ಸಮಗ್ರ ತನಿಖೆ ಆದರೆ ಇದು ಯಾರ್ಯಾರು ಬುಡಕ್ಕೆ ಹೋಗಕ್ಕೆ ಅನ್ನೋದು ತಮಗೆ ಗೊತ್ತಾಗಿದೆ. ಕೋಟ್ಯಾಂತರ ರೂಪಾಯಿ ಸುಮಾರು ಯಾವ ತನಿಖೆ ಆಗ್ಬೇಕಂತೀರಿ ನೀವು? ಇವತ್ತು ಸರ್ಕಾರ ಯಾವುದಾರ ಒಂದು ಒಳ್ಳೆಯ ಏಜೆನ್ಸಿಗೆ ಕೊಟ್ಟು CIDಗಾರ ಕೊಡಲಿ ಅಥವಾ ಯಾವುದಾರ ನಿವೃತ್ತಿ ಜಡ್ಜಿಗೆ ಕೊಡಲಿ, ಇಲ್ಲ ಲೋಕಾಯುಕ್ತೆಯಿಂದ ತನಿಖೆ ಮಾಡಿಸಿ, ಸರ್ಕಾರ ಇವತ್ತು ಯಾವುದಾರ ಒಂದು ತನಿಖಾ ಸಂಸ್ಥೆಯಿಂದ ಇವತ್ತು ತನಿಖೆ ಮಾಡಿಸಿದ್ರೆ ಇವೆಲ್ಲವೂ ಕೂಡ ಹೊರಗೆ ಬರ್ತಕ್ಕಂಥದ್ದು. ಇವತ್ತು ನಿಮ್ಮ ಕಣ್ಣು ಮುಂದೆನೇ ಇವತ್ತು ಆ ಒಂದು ಗುಡ್ಡಕ್ಕೆ ಹೋದಾಗ ಅಲ್ಲಿ ಹಗಲು ದರೋಡೆ ನಡೀತಾ ಇದೆ, ಇಲ್ಲಿ ಕೂಡ JCB ಹತ್ತಿ ಕೆಲಸ ಮಾಡ್ತಾಯಿದ್ದಾರೆ. ಇದು ಸರ್ಕಾರ ಯಾರು ರಕ್ಷಣೆ ಮಾಡಬೇಕು, ಯಾರು ಬೇಲಿ ಎದ್ದು ಹೊಲ ಮೈತೈತೆ ಅಂತಾರಲ್ಲ ಆ ರೀತಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಯಾರು ಕೇಳೋಂಗಿಲ್ಲ ಅಂತ ಪರ್ಮಿಷನ್ ತಗೊಂಡಿದ್ದಾರೆ. ಅವ್ರು ಕೇಳಬೇಕು. ಈಗ ಈ ನಗರೋತ್ಥಾನದಕ್ಕೆ ಈ ರಸ್ತೆ ಡಾಂಬರನ್ನು ತೆಗಿಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟರು? ಇವತ್ತು ಗಣಿಗಾರಿಕೆಯಲ್ಲಿ ಇವತ್ತು ನವಲಗುಂದ ಗುಡ್ಡ ತೆಗಿಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟರು? ಇವತ್ತು ನೀರಾವರಿ ಇಲಾಖೆಯ ಇವತ್ತು ಜಮೀನಲ್ಲಿ ಮೋರಂ ತೆಗಿಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟರು? ಇವತ್ತು PWD ರಸ್ತೆಯನ್ನು ಅಗಿಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟರು? ಇವತ್ತು ಕಾನೂನಾತ್ಮಕವಾಗಿ ಬೇಕಾದ ಕಾಮಗಾರಿಗಳನ್ನು ಮಾಡಿರಿ, ಅವ್ರಿಗೆ ನಾವು ಸ್ವಾಗತ ಮಾಡ್ತೀವಿ, ಸನ್ಮಾನ ಮಾಡ್ತೀವಿ, ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇವೆ. ಈಗಾಗಲೇ ನಾನು ಸರ್ಕಾರಕ್ಕೆ ನಾನೊಂದು ಲೆಟ್ರನ್ನು ಕೂಡ ಕೊಟ್ಟಿದ್ದೀನಿ ಒಂದು ವಾರದ ಹಿಂದ್ಗಡೆ. ಇವತ್ತು ಅದಕ್ಕೆ ಯಾವುದಕ್ಕೂ ಉತ್ತರ ಸರ್ಕಾರ ಬಂದಿಲ್ಲ. ಇವತ್ತು ಸರ್ಕಾರಕ್ಕೆ ಮಾಧ್ಯಮದ ಮೂಲಕ ನಾವು ಒತ್ತಾಯ ಮಾಡ್ತೇವೆ ಮತ್ತು ಯಾರ ತನಿಖಾ ಸಂಸ್ಥೆಯವರಿಗೆ ನಮಗೆ ದಾಖಲೆ ಕೇಳಿದರೆ ಎಲ್ಲ ದಾಖಲೆಯನ್ನು ಕೊಡ್ತೇವೆ. ಅಥವಾ ಅವ್ರಿಗೆ ಇದೇ ರೀತಿ ಬಿಟ್ಟರೆ ಮುಂದೆ ನಾವೇ ಸ್ವಯಂ ಪ್ರೇರಣೆಯಿಂದ ಸಾರ್ವಜನಿಕರು ಇವತ್ತು FIR ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಇಷ್ಟೆಲ್ಲ ರಸ್ತೆಗಳು ಯಾರು ಮಾಡಿಸ್ತಾರೆ? ಇದು ಸರ್ಕಾರ ತನಿಖೆ ಮಾಡಿದರೆ ಯಾವ ಅನುದಾನದಲ್ಲಿ ಬಂತು? ಪಾರದರ್ಶಕ ಕಾನೂನು ಅಂತ ಎಲ್ಲರಿಗೂ ಒಂದೇ ಅಲ್ಲ. ರಾಜ್ಯದಲ್ಲಿ ಇವತ್ತು ಪಾರದರ್ಶಕ ಕಾನೂನು ಸಂಪೂರ್ಣವಾಗಿ ಉಲ್ಲಂಘನೆ ಇದೆ. ಒಂದು ಸರ್ಕಾರ ಒಂದು ಪಾರದರ್ಶಕ ಅಂತ ಒಂದು ಇಲಾಖೆ ಇದೆ, ಅದಕ್ಕೊಂದು ಚೌಕಟ್ಟಿದೆ. ಯಾವುದೇ ಒಂದು ಕಾಮಗಾರಿ ಆಗಬೇಕಂದ್ರೆ ಒಂದು ಡಿಸ್ಪ್ಲೇ ಆಗಬೇಕು. ಇವತ್ತು ಸರ್ಕಾರದ 100 ರೂಪಾಯಿ ಖರ್ಚು ಆಗಬೇಕಂದ್ರೆ ಒಂದು ಡಿಸ್ಪ್ಲೇ ಆಗಬೇಕು, ಪಾರದರ್ಶಕವಾಗಿ ಆಗಬೇಕನ್ನುವಂಥ ನಿಯಮ ಇದೆ. ಇವತ್ತು ಯಾವ ನಿಯಮ? ಎಲ್ಲಿ ಒಂದು ಏನರ ತಮಗೇನು ಕಾಣ್ತಾ ಇದ್ದೀರಾ? ಎಲ್ಲರ ಒಂದು ಬೋರ್ಡು ಈ ಯೋಜನೆ ಅಡಿಯಲ್ಲಿ ಈ ಕಾಮಗಾರಿಯನ್ನು ತೆಗೆದುಕೊಂಡಿದ್ದೀನಿ ಅನ್ನುವಂಥ ಯಾವುದಾರು ಬೋರ್ಡ್ ಕಾಣ್ತಾ ಇದೆ? ಅಥವಾ ಇದಕ್ಕೆ ಯಾವುದಾರ ಭೂಮಿ ಪೂಜೆ ಆಗಿದೆನಾ? ಯಾವುದೂ ಇಲ್ಲ. ಅದಕ್ಕೆ ಇದು ಸಮಗ್ರ ತನಿಖೆ ಆಗಬೇಕು ಅನ್ನುವಂಥದ್ದು ಜನತೆಯ ಒತ್ತಾಯ. ಅದಕ್ಕೆ ನಾನು ಕೂಡ ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತೇನೆ ಮತ್ತು ಇಮಿಡಿಯೇಟಾಗಿ ಈ ರೀತಿ ಕಾನೂನು ಬಾಹಿರ ಚಟುವಟಿಕೆಯನ್ನು ನಿಲ್ಲಿಸಬೇಕನ್ನುವಂಥದ್ದು ಅಧಿಕಾರಿಗೆ ಒತ್ತಾಯ ಮಾಡ್ತೇನೆ. ಇಲ್ಲಪ್ಪ ಅಧಿಕಾರಿಗಳ ಮೇಲೆ ಕೂಡ ಕ್ರಮ ಆಗುತ್ತೆ. ಒಟ್ಟಾರೆಯಾಗಿ ನವಲಗುಂದ ಕ್ಷೇತ್ರದಲ್ಲಿ ಚಕ್ಕಡಿ ದಾರಿಯ ನೆಪದಲ್ಲಿ ಮಣ್ಣು ಲೂಟಿ ಮಾಡಿ PWD, ಜಿಲ್ಲಾ ಪಂಚಾಯಿತಿ, PMGSY ಹಾಗೂ ನೀರಾವರಿ ಇಲಾಖೆಯ ಡಾಂಬರ್ ರಸ್ತೆಯಲ್ಲಿ ಮಣ್ಣು ಹಾಕಲು ಪರವಾನಗಿ ಕೊಟ್ಟಿದ್ದು ಯಾರು ಎಂದು ಪ್ರಶ್ನಿಸಿದ ಮಾಜಿ ಸಚಿವರು ಅಕ್ರಮದಲ್ಲಿ ಭಾಗಿಯಾದ ಅಧಿಕಾರಿಗಳನ್ನ ತಕ್ಷಣವೇ ಅಮಾನತು ಮಾಡಿ ತನಿಖೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿದ್ದಾರೆ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.